ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 19 ಏಪ್ರಿಲ್ 2024ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು, ಕೇಂದ್ರದ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂ ಅಥವಾ GCPನಲ್ಲಿ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಧ್ಯಪ್ರದೇಶ ರಾಜ್ಯವು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂನಲ್ಲಿ ಮುಂಚೂಣಿಯಲ್ಲಿರುತ್ತದೆ. ಇಲ್ಲಿ ಈ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂ ಏನೆಂದು ನೋಡೋಣ. ಇದರಲ್ಲಿ ವಿವಿಧ ವಲಯಗಳಲ್ಲಿ, ಅಂದರೆ ಇಂಡಸ್ಟ್ರೀಸ್ಗಳಾಗಿರಬಹುದು, ಇಂಡಿವಿಜುವಲ್ಸ್ ಕೂಡ ಆಗಿರಬಹುದು, ಇವುಗಳಲ್ಲಿ ಸ್ವಯಂ ಪ್ರೇರಿತ ಪರಿಸರ ಕ್ರಿಯೆಗಳನ್ನು ಉತ್ತೇಜಿಸುವ, ಅಂದರೆ ಸ್ವಯಂ ಪ್ರೇರಿತ ಪರಿಸರ ಕ್ರಿಯೆ ಅಂದರೆ ನೀರಿನ ಸಂರಕ್ಷಣೆ ಆಗಿರಬಹುದು, ಅರಣ್ಯೀಕರಣದಂತಹ ಪರಿಸರ ಚಳುವಳಿಗಳು ಆಗಿರಬಹುದು, ಅಥವಾ ವಾಯು ಮಾಲಿನ್ಯದ ಕಡಿತಗಳನ್ನು ಉತ್ತೇಜಿಸುವ ಇಂಡಸ್ಟ್ರೀಸ್ಗಳು ಅಥವಾ ಇಂಡಿವಿಜುವಲ್ ಪರ್ಸನ್ಸ್ಗಳಿಗೆ ಈ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂನ ಅಡಿಯಲ್ಲಿ ಇಂತಿಷ್ಟು % ಹಣವನ್ನು ನೀಡಲಾಗುತ್ತದೆ. ಇದನ್ನು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂ ಎಂದು ಕರೆಯಲಾಗುತ್ತದೆ. ಇಲ್ಲಿ ಈ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂನಲ್ಲಿ 2 ತಿಂಗಳಲ್ಲಿ 10 ರಾಜ್ಯಗಳಾದ್ಯಂತ 4980 ಹೆಕ್ಟೇರ್ಗಳಲ್ಲಿ 500ಕ್ಕೂ ಹೆಚ್ಚು ಜಮೀನುಗಳಲ್ಲಿ ಮರಗಳನ್ನು ನೆಡಲು ಅನುಮೋದಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮೊದಲನೆಯದಾಗಿ ಇಲ್ಲಿ ಹಸಿರು ಕ್ರೆಡಿಟ್ ಕಾರ್ಯಕ್ರಮದ ಯಾವಾಗ ಪ್ರಾರಂಭಿಸಿದ್ದು ಎಂದರೆ ಅಕ್ಟೋಬರ್ 13, 2023ರಂದು ಈ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಲಾಯಿತು. ಇಲ್ಲಿ ಮಧ್ಯಪ್ರದೇಶ ರಾಜ್ಯವು ಮುಂಚೂಣಿಯಲ್ಲಿದೆ ಮತ್ತು ನಂತರದ ಸ್ಥಾನದಲ್ಲಿ ತೆಲಂಗಾಣ, ಛತ್ತೀಸ್ಗಢ, ಗುಜರಾತ್ ಮತ್ತು ಅಸ್ಸಾಂ ರಾಜ್ಯಗಳು ಇರುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಮೆನಿಂಜೈಟಿಸ್ ಕಾಯಿಲೆಗೆ ಲಸಿಕೆಯನ್ನು ಪಡೆದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರವು ಆಪ್ಷನ್ ಸಿ, ನೈಜೀರಿಯಾ ದೇಶ ಮೆನಿಂಜೈಟಿಸ್ ಕಾಯಿಲೆಗೆ ಲಸಿಕೆಯನ್ನು ಪಡೆದ ಮೊದಲ ದೇಶವಾಗಿರುತ್ತದೆ. ಇಲ್ಲಿ ನೈಜೀರಿಯಾ ದೇಶವು ಮೆನಿಂಜೈಟಿಸ್ ಕಾಯಿಲೆಗೆ ಯಾವ ಲಸಿಕೆಯನ್ನು ಪಡೆಯಿತು ಎಂದರೆ MEN5CV ಅಥವಾ MEN5 ಎನ್ನುವ ಲಸಿಕೆಯನ್ನು ಪಡೆಯಿತು. ಇಲ್ಲಿ ಈ MEN5 ಲಸಿಕೆಯನ್ನು ಇದಕ್ಕೆ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ಮಾನವನ ಪೌಷ್ಟಿಕಾಂಶಗಳಲ್ಲಿರುವ A, C, Y ಮತ್ತು W ಮತ್ತು X ಪೌಷ್ಟಿಕಾಂಶಗಳು ಕಡಿಮೆಯಾಗುವುದರಿಂದ ಮೆನಿಂಜೈಟಿಸ್ ಕಾಯಿಲೆಯು ಬರುತ್ತದೆ. ಹಾಗಾಗಿ ಈ ಕಾಯಿಲೆಯ ಲಸಿಕೆಗೆ MEN5 ಎನ್ನುವ ಹೆಸರನ್ನು ಇಡಲಾಗಿರುತ್ತದೆ. ಈ ಮೆನಿಂಜೈಟಿಸ್ ಕಾಯಿಲೆಯಲ್ಲಿ ಮೆದುಳು ಮತ್ತು ಬೆನ್ನು ಹುರಿಯನ್ನು ಸುತ್ತುವರಿಯಿರುವ ಪೊರೆಗಳು ಉರಿಯೂತವನ್ನು ಉಂಟು ಮಾಡುವ ಒಂದು ಸೋಂಕು ಆಗಿರುತ್ತದೆ. ಹಾಗೆಯೇ ಈ MEN5 ಲಸಿಕೆಯನ್ನು 9 ರಿಂದ 85 ವರ್ಷ ವಯಸ್ಸಿನ ಜನರಿಗೆ ನೀಡಲಾಗುತ್ತದೆ. ಈ MEN5 ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದು ಎಂದರೆ ಪಾತ್ ಮತ್ತು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವು ಈ MEN5 ಲಸಿಕೆಯನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಇಲ್ಲಿ ಈ ಮೆನಿಂಜೈಟಿಸ್ ಕಾಯಿಲೆಗಳು ಅಥವಾ ರೋಗಗಳು ಯಾರಿಗೆ ಬರುತ್ತದೆ ಎಂದರೆ ಇದು ಹೆಚ್ಚಾಗಿ ಆಫ್ರಿಕಾ ಖಂಡದಲ್ಲಿರುವ ಜನರಿಗೆ ಬರುತ್ತದೆ. ಇಲ್ಲಿ ಆಫ್ರಿಕಾ ಖಂಡದಲ್ಲಿ 26 ದೇಶಗಳಲ್ಲಿ ನೈಜೀರಿಯಾವು ಒಂದಾಗಿರುತ್ತದೆ. ನೈಜೀರಿಯಾವು ಮೊದಲನೆಯ ಬಾರಿಗೆ ಮೆನಿಂಜೈಟಿಸ್ ಕಾಯಿಲೆಗೆ ಲಸಿಕೆಯನ್ನು ನೀಡಿರುತ್ತದೆ. ಹಾಗೆಯೇ ಇಲ್ಲಿ ಆಫ್ರಿಕಾ ಖಂಡದಲ್ಲಿ ಹಿಂದಿನ ವರ್ಷದಲ್ಲಿ 50%ಗೂ ಹೆಚ್ಚಾಗಿ ಈ ಕಾಯಿಲೆಯ ವರದಿಯು ಪ್ರಕಟವಾಗಿರುತ್ತದೆ. ಮುಂದಿನ ಪ್ರಶ್ನೆಯು, ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆ, ಮೈಕ್ರೋಪ್ಲಾಸ್ಟಿಕ್ಸ್ ವಿರುದ್ಧ ಹೋರಾಡಲು ಇತ್ತೀಚೆಗೆ ಯಾವ ಸಂಸ್ಥೆ ಹೈಡ್ರೋಜೆಲ್ ಅನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಮೈಕ್ರೋಪ್ಲಾಸ್ಟಿಕ್ ವಿರುದ್ಧ ಹೋರಾಡಲು ಇತ್ತೀಚೆಗೆ ನೂತನವಾಗಿ ಹೈಡ್ರೋಜೆಲ್ ಅನ್ನು ಅಭಿವೃದ್ಧಿಪಡಿಸಿರುತ್ತದೆ. ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಶೋಧಕರು ನೀರಿನಿಂದ ಮೈಕ್ರೋಪ್ಲಾಸ್ಟಿಕ್ಗಳನ್ನು ತೆಗೆದುಹಾಕಲು ಸಮರ್ಥನೀಯ ಹೈಡ್ರೋಜೆಲ್ ಅನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಮೈಕ್ರೋಪ್ಲಾಸ್ಟಿಕ್ ಎಂದರೆ ಏನೆಂದರೆ ಇದು ನೀರಿನಲ್ಲಿರುವ ಒಂದು ಪ್ಲಾಸ್ಟಿಕ್ ಆಗಿರುತ್ತದೆ. ಇದು 5 ಮಿಲಿಮೀಟರ್ಗಿಂತಲೂ ಕಡಿಮೆ ಗಾತ್ರದ ಪ್ಲಾಸ್ಟಿಕ್ ಆಗಿ ಸಣ್ಣ ಕಣಗಳಾಗಿರುತ್ತದೆ. ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಇವುಗಳನ್ನು ತೆಗೆದುಹಾಕಲು ಹೈಡ್ರೋಜೆಲ್ ಅನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಇದು ಹೈಡ್ರೋಜೆಲ್ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ ಎಂದರೆ ಹೈಡ್ರೋಜೆಲ್ನಲ್ಲಿ ಪಾಲಿಮರ್ ನೆಟ್ವರ್ಕ್ ಅನ್ನು ಹೊಂದಿದ್ದು ಅದು UV ಬೆಳಕಿನ ವಿಕಿರಣಗಳನ್ನು ಬಳಸಿಕೊಂಡು ನೀರಿನಲ್ಲಿ ಕಂಡುಬರುವ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಬಂಧಿಸುತ್ತದೆ ಮತ್ತು ಕಿಡಿಸುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು, ವಿಶ್ವ ಪರಂಪರೆಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಏಪ್ರಿಲ್ 18ರಂದು ವಿಶ್ವ ಪರಂಪರೆಯ ದಿನವನ್ನು ಆಚರಿಸಲಾಯಿತು. ವಿಶ್ವ ಪರಂಪರೆಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 18ರಂದೇ ಆಚರಿಸಲಾಗುತ್ತದೆ. ಈ ವಿಶ್ವ ಪರಂಪರೆಯ ದಿನವನ್ನು ಯಾಕೆ ಆಚರಿಸುತ್ತಾರೆ ಅಂದರೆ ಇದು ವಿಶ್ವದಾದ್ಯಂತ ಸಾಂಸ್ಕೃತಿಕ ಪರಂಪರೆಯ ತಾಣಗಳ ಜಾಗೃತಿಯನ್ನು ಆಚರಿಸಲು ಮತ್ತು ಪ್ರಚಾರ ಮಾಡಲು ಮೀಸಲಾಗಿರುವ ಒಂದು ದಿನವಾಗಿರುತ್ತದೆ. ಇಲ್ಲಿ ಇದರ 2024ರ ಥೀಮ್ ಏನೆಂದರೆ ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ ಎನ್ನುವುದಾಗಿರುತ್ತದೆ. ಹಾಗೆಯೇ ವಿಶ್ವ ಪರಂಪರೆಯ ದಿನವನ್ನು ಮೊದಲನೆಯ ಬಾರಿಗೆ ಯಾವಾಗ ಆಚರಿಸಲಾಯಿತು ಎಂದರೆ 1983ರಂದು.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಸ್ವದೇಶಿ ತಂತ್ರಜ್ಞಾನ ಕ್ರೂಸ್ ಮಿಸೈಲ್ ITCM ವಿಮಾನವನ್ನು ಎಲ್ಲಿಂದ ಪರೀಕ್ಷಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ, ಒಡಿಶಾದಿಂದ ಪರೀಕ್ಷಿಸಲಾಯಿತು. ಇದರ ಬಗ್ಗೆ ಮಾಹಿತಿಯು DRDO 18 ಏಪ್ರಿಲ್ 2024 ಒಡಿಶಾದ ಜಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ದೀರ್ಘ ಶ್ರೇಣಿಯ ನಿರ್ಭಯ್ ಕ್ರೂಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಇಲ್ಲಿ ಇದರ ಕ್ಷಿಪಣಿಯ ಹೆಸರನ್ನು ನೆನಪಿಟ್ಟುಕೊಳ್ಳಿ, ನಿರ್ಭಯ್ ಕ್ರೂಸ್ ಕ್ಷಿಪಣಿಯಾಗಿರುತ್ತದೆ. ಇದನ್ನು ಎಲ್ಲಿ ಪರೀಕ್ಷಿಸಲಾಯಿತು ಎಂದರೆ ಒಡಿಶಾದ ಜಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿರುತ್ತದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂದರೆ ಬೆಂಗಳೂರಿನಲ್ಲಿರುವ DRDOದ ಲ್ಯಾಬ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆಯು ಇದನ್ನು ಅಭಿವೃದ್ಧಿಪಡಿಸಿರುತ್ತದೆ. ಇಲ್ಲಿ ಈ ನಿರ್ಭಯ್ ಕ್ರೂಸ್ ಕ್ಷಿಪಣಿಯು 6 ಮೀಟರ್ ಉದ್ದ ಮತ್ತು 0.52 ಮೀಟರ್ ಅಗಲವಿದೆ ಹಾಗೂ ಅದರ ರೆಕ್ಕೆಗಳ ಒಟ್ಟು ಉದ್ದವು 2.7 ಮೀಟರ್ ಆಗಿರುತ್ತದೆ. ಈ ನಿರ್ಭಯ್ ಕ್ರೂಸ್ ಕ್ಷಿಪಣಿಯು ಸಮುದ್ರ ಮತ್ತು ಭೂಮಿ ಎರಡರಲ್ಲಿಯೂ ಕ್ಷಿಪಣಿ ಲಾಂಚರ್ಗಳಿಂದ ಹಾರಿಸಬಹುದಾಗಿರುತ್ತದೆ. ಮುಂದಿನ ಪ್ರಶ್ನೆ, 20ನೇ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024 ಭಾರತವು ಎಷ್ಟು ಪದಕಗಳನ್ನು ಗೆದ್ದಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, 9 ಪದಕಗಳನ್ನು ಇಲ್ಲಿ 20ನೇ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಗೆದ್ದಿರುತ್ತದೆ. ಮೊದಲನೆಯದಾಗಿ ಇಲ್ಲಿ 20ನೇ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಎಂದು ನೋಡೋಣ. ಇದನ್ನು ಕರ್ಗಿಸ್ತಾನ್ ರಾಜಧಾನಿಯಾದ ಬಿಸ್ಕೆಕ್ನಲ್ಲಿ ನಡೆಸಲಾಯಿತು. ಇದನ್ನು 11ರಿಂದ 16 ಏಪ್ರಿಲ್ 2024 ನಡೆಸಲಾಯಿತು. ಇಲ್ಲಿ ಭಾರತವು 9 ಪದಕಗಳನ್ನು ಗೆದ್ದಿರುತ್ತದೆ. ಇದರಲ್ಲಿ 4 ಬೆಳ್ಳಿ ಪದಕ ಮತ್ತು 5 ಕಂಚಿನ ಪದಕಗಳು. ಇಲ್ಲಿ ಬೆಳ್ಳಿ ಪದಕವನ್ನು ಗೆದ್ದ ಭಾರತೀಯರು ಯಾರೆಂದು ನೋಡುವುದಾದಲ್ಲಿ ಉದಿತ್ ಅವರು 57 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುತ್ತಾರೆ. ಇವರು ಪುರುಷರ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಾಧಿಕಾ ಅವರು 68 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಇವರು ಮಹಿಳೆಯರ ವಿಭಾಗದಲ್ಲಿ ಈ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಅಂಜು ಅವರು 53 kg ವಿಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಮತ್ತು ಹರ್ಷಿತಾ ಅವರು 72 kg ವಿಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುತ್ತಾರೆ. ಹಾಗೆಯೇ ಇದರಲ್ಲಿ ಮೊದಲನೆಯ ಸ್ಥಾನವನ್ನು ಯಾರು ಪಡೆದಿದ್ದಾರೆ ಅಂದರೆ ಜಪಾನ್ ದೇಶ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಜಪಾನ್ ದೇಶವು 9 ಚಿನ್ನ, ಬೆಳ್ಳಿ 5, ಕಂಚು 4 ಗೆದ್ದಿರುವ ಮೂಲಕ ಜಪಾನ್ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಇರಾನ್ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಇವರು 9 ಚಿನ್ನ, 3 ಬೆಳ್ಳಿ, 5 ಕಂಚು ಪದಕಗಳನ್ನು ಪಡೆದುಕೊಂಡು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು 3ನೇ ಸ್ಥಾನವನ್ನು ಕಿರ್ಗಿಸ್ತಾನ್ ಪಡೆದುಕೊಂಡಿರುತ್ತದೆ ಮತ್ತು ಭಾರತವು ಇಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾರನ್ನು ಸ್ಪೇಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಸಂಜನಾ ಸಂಘಿ ಅವರನ್ನು ನೂತನವಾಗಿ ಸ್ಪೇಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿರುತ್ತದೆ. ಇಲ್ಲಿ ಇವರು ಸಂಜನಾ ಸಂಘಿ ಅವರು ಬಾಲಿವುಡ್ ನಟಿ ಮತ್ತು UNDPಯ ಯೂತ್ ಚಾಂಪಿಯನ್ ಆಗಿರುತ್ತಾರೆ. ಇವರನ್ನು ಸ್ಪೇಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿರುತ್ತದೆ. ಇಲ್ಲಿ ಇವರು ಸ್ಪೇಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಅಂದರೆ ಇವರು ಬಾಹ್ಯಾಕಾಶ ಶಿಕ್ಷಣದ ಪ್ರಮುಖ ಮಾಹಿತಿಗಳನ್ನು ಅಡ್ವರ್ಟೈಸ್ ಮಾಡುವ ಮುಖಾಂತರವಾಗಿ ಇವರು ಇಲ್ಲಿ ಕಾರ್ಯವನ್ನು ನಿರ್ವಹಿಸಲಿರುತ್ತಾರೆ. ಈ ಸ್ಪೇಸ್ ಇಂಡಿಯಾವನ್ನು ಸ್ಥಾಪನೆಯನ್ನು 2001 ಮಾಡಲಾಯಿತು. ಇದರಲ್ಲಿ ಇಸ್ರೋದ ನೋಂದಾಯಿತ ಬಾಹ್ಯಾಕಾಶ ಬೋಧಕರಿಗೆ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ವಿಶ್ವದ ಅತ್ಯಂತ ಕಠಿಣವಾದ ಧೂಮಪಾನ ವಿರೋಧಿ ಮಸೂದೆಯನ್ನು ಯಾರು ಅಂಗೀಕರಿಸಿದ್ದಾರೆ? ಉತ್ತರ ಆಪ್ಷನ್ ಬಿ, ಬ್ರಿಟನ್ ದೇಶವು ವಿಶ್ವದ ಅತ್ಯಂತ ಕಠಿಣವಾದ ಧೂಮಪಾನ ವಿರೋಧಿ ಮಸೂದೆಯನ್ನು ಅಂಗೀಕರಿಸುತ್ತದೆ. ಇಲ್ಲಿ ಈ ಮಸೂದೆಯಲ್ಲಿ ಏನು ಹೇಳುತ್ತಾರೆ ಅಂದರೆ ಜನವರಿ 1, 2019 ಅಥವಾ ನಂತರ ಜನಿಸಿದ ಯಾರಿಗಾದರೂ ಅಂದರೆ 15 ವರ್ಷ ಮತ್ತು ಅದಕ್ಕಿಂತ ಕೆಳಗಿನ ವರ್ಷದ ಮಕ್ಕಳಿಗೆ ಇಲ್ಲಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿರುತ್ತದೆ. ಇಲ್ಲಿ ಬ್ರಿಟನ್ನಲ್ಲಿ ಈ ಕಾನೂನನ್ನು ಯಾರು ಜಾರಿಗೆ ತಂದಿರುವುದು ಅಂದರೆ ರಿಷಿ ಸುನಕ್ ಅವರು ಇದನ್ನು ಜಾರಿಗೆ ತಂದಿದ್ದಾರೆ. ಹಾಗೆಯೇ ಈ ಮಸೂದೆಯಲ್ಲಿ ಇನ್ನೊಂದು ನೀತಿಯು ಜಾರಿಗೆ ಬರುತ್ತದೆ. ಅದೇನೆಂದರೆ ಒಂದೊಂದು ವರ್ಷ ಹೆಚ್ಚಾಗುವುದು. ಅಂದರೆ ಈಗ 2024 ಇದು 15 ವರ್ಷ ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳು ಮಾರಾಟ ನಿಷೇಧಿಸಲಾಗಿದೆ ಅಲ್ಲ. ಹಾಗೆ ಇದು 2025ಕ್ಕೆ 16 ವರ್ಷ ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳ ಮಾರಾಟ ಕಾನೂನು ಬಾಹಿರವಾಗಿರುತ್ತದೆ. ಹಾಗೆ ಇದು 2026ರಲ್ಲಿ 17 ವರ್ಷ ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳ ಮಾರಾಟ ಕಾನೂನು ಬಾಹಿರವಾಗಿರುತ್ತದೆ. ಇದು ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಹೆಚ್ಚಾಗಿ ಹೋಗುತ್ತದೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.